ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ತಯೋ ಸಂವದಥೋ ಸೂತ ಪ್ರವೃತ್ತ ಹ್ಯಮಲ ಕಥಾಃ ಆಪೋ ಗಂಗಾ ಇವಾಘಗ್ನಿರ್ಹರೇ ಪದಾಂಬುಜಾಶ್ರಯಾಃ. ಅನುವಾದ. ಶೌನಕರು ವಿದುರ ಮತ್ತು ಮೈತ್ರೇಯರ ನಡುವಣ ಸಂಭಾಷಣೆಯ ಬಗ್ಗೆ ವಿಚಾರಿಸಿದರು. ಭಗವಂತನ ನಿಷ್ಕಳಂಕ ಲೀಲೆಗಳ ಕಥನಗಳು ಅನೇಕವಿದ್ದಿರಬೇಕು. ಅಂತಹ ಕಥನಗಳನ್ನು ಕೇಳುವುದೆಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂತೆಯೇ, ಏಕೆಂದರೆ ಅದರಿಂದ ಒಬ್ಬನು ತನ್ನೆಲ್ಲ ಪಾಪದ ಫಲಗಳಿಂದ ಮುಕ್ತನಾಗುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರ ವೇದವ್ಯಾಸರ ದೇಹದಿಂದ ಜನಿಸಿದ್ದಂಥವನು. ಅವನು ವ್ಯಾಸರಿಗಿಂತ ಕಡಿಮೆ ಏನಲ್ಲ. ಅದಕ್ಕೆ ಅವನು ಕೃಷ್ಣನ ಪಾದಕಮಲಗಳನ್ನು ಹೃತ್ಪೂರ್ವಕವಾಗಿ ಒಪ್ಕೊಂಡು ಕೃಷ್ಣ ಭಕ್ತರಲ್ಲೇ ಅವನು ಅನುರಕ್ತನಾಗಿದ್ದ. ಅವನಿಗೆ ಕೃಷ್ಣ ಭಕ್ತರು ಅಂತಂದರೆ ತುಂಬ ಇಷ್ಟ ಇತ್ತು. ಆಮೇಲೆ ಅವನು ಪುಣ್ಯಕ್ಷೇತ್ರಗಳಲ್ಲೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಸಕಲ ರಜೋಗುಣದಿಂದ ಶುದ್ಧನಾಗಿ ಕೊನೆಗೆ ಅವನು ಹರಿದ್ವಾರವನ್ನು ಸೇರ್ತಾನೆ. ಅಲ್ಲಿ ಅವನು ಆಧ್ಯಾತ್ಮಿಕ ಜೀವನ ವಿಜ್ಞಾನವನ್ನು ತಿಳ್ಕೊಂಡಿದ್ದಂಥ ಒಬ್ಬ ಮಹರ್ಷಿಗಳನ್ನು ಸಂಧಿಸಿ ಅವರನ್ನು ಪ್ರಶ್ನೆ ಮಾಡ್ತಾನೆ. ವಿದುರ ಮೈತ್ರೇಯರಿಂದ ಹೆಚ್ಚಿನದೇನನ್ನು ಕೇಳಿ ತಿಳ್ಕೊಂಡ ಅಂತಂದ್ಬಿಟ್ಟು ಇಲ್ಲಿ ಶೌನಕ ಋಷಿಗಳು ಸೂತ ಮುನಿಗಳಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮುಂದುವರೆದು ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಶೌನಕರು ವಿದುರ ಮತ್ತು ಮೈತ್ರೇಯರ ನಡುವೆ ನಡೆದಂತಹ ಸಂಭಾಷಣೆಯ ಬಗ್ಗೆ ವಿಚಾರಿಸ್ತಾರೆ. ಭಗವಂತನ ನಿಷ್ಕಳಂಕ ಲೀಲೆಗಳ ಕಥನಗಳು ಬೇಕಾದಷ್ಟು ಇದ್ದಿರಬೇಕು. ಅಂತಹ ಕಥನಗಳನ್ನು ಕೇಳೋದು ಅಂತಂದ್ರೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಹಾಗೆ. ಗಂಗಾ ನದಿಯಲ್ಲಿ ನಾವು ಸ್ನಾನ ಯಾಕೆ ಮಾಡ್ತೀವಿ? ನಮ್ಮನ್ನು ನಾವು ಪಾಪಗಳಿಂದ ಮುಕ್ತರನ್ನಾಗಿ ಮಾಡ್ಕೊಳ್ಳೋದಕ್ಕಲ್ವ. ಅದೇ ರೀತಿ ಭಗವಂತನ ಕಥೆಗಳೂ ಕೂಡ ನಮ್ಮನ್ನು ಶುದ್ಧಿ ಮಾಡೋದಕ್ಕೋಸ್ಕರನೇ ಇದೆ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಕಥನಗಳನ್ನು ಕೇಳೋದು ಅಂತಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗೆ. ಯಾಕೆ ಅಂತಂದರೆ ಅದರಿಂದ ಒಬ್ಬ ತನ್ನೆಲ್ಲ ಪಾಪದ ಫಲಗಳಿಂದ ಮುಕ್ತನಾಗ್ತಾನೆ. ನಾವೇನೇ ಪಾಪ ಮಾಡಿದ್ರೂ ಅದಕ್ಕೊಂದು ಫಲ ಅಂತ ಇದ್ದೇ ಇರುತ್ತಲ್ಲ, ಆ ಫಲಗಳು ನಮಗೆ ಸಿಗದೇ ಇರೋದಕ್ಕೆ, ಅಂದರೆ ಅದರಿಂದ ನಾವು ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನ ಪಾದಕಮಲಗಳಿಂದ ಹರಿದು ಬರುವುದರಿಂದ ಗಂಗಾಜಲವು ಪರಿಶುದ್ಧವಾಗಿದೆ. ಹಾಗೆಯೇ ಭಗವದ್ಗೀತೆಯು ಗಂಗಾಜಲದಷ್ಟೇ ಪವಿತ್ರವಾದದ್ದು, ಏಕೆಂದರೆ ಅದು ಪರಮ ಪ್ರಭುವಿನ ಮುಖವಾಣಿಯಾಗಿದೆ. ನೋಡಿ, ಇಲ್ಲಿ ಗಂಗೆಗೆ ಯಾಕಷ್ಟು ಮಹತ್ವ ಇದೆ ಅಂತಂದರೆ ಅದು ಭಗವಂತನ ಪಾದಗಳಿಂದ ಹರಿದು ಬಂದಿರೋದ್ರಿಂದ ಆ ಗಂಗಾಜಲ ತುಂಬನೇ ಪವಿತ್ರವಾಗಿರುವಂಥದ್ದು. ಅದೇ ರೀತಿ ಭಗವದ್ಗೀತೆ ಎಲ್ಲಿಂದ ಬಂದಿರುವಂಥದ್ದು? ಭಗವಂತನ ಮುಖ ಕಮಲದಿಂದ. ಅವನು ಆ ಭಗವದ್ಗೀತೆಯನ್ನು ನುಡಿದಿರುವಂಥದ್ದು ಅಲ್ವಾ. ಅದಕ್ಕೆ ಭಗವದ್ಗೀತೆ ಕೂಡ ಗಂಗಾಜಲದಷ್ಟೇ ಪವಿತ್ರವಾಗಿರುವಂಥದ್ದು ಅಂತ ಹೇಳ್ತಾರೆ. ಭಗವಂತನ ಲೀಲೆಗಳ ವಿಷಯವನ್ನೊಳಗೊಂಡ ಅಥವಾ ಅವನ ದಿವ್ಯ ಕಾರ್ಯಗಳ ವೈಲಕ್ಷಣ್ಯಗಳನ್ನೊಳಗೊಂಡ ಯಾವುದೇ ವಿಷಯವು ಪವಿತ್ರವಾದುದು. ಭಗವಂತನು ಪರಾತ್ಪರನಾಗಿದ್ದಾನೆ. ಅವನ ಮಾತು, ಸ್ವೇದ ಅಥವಾ ಲೀಲೆಗಳ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ನೋಡಿ, ಇಲ್ಲಿ ಗಂಗಾ ನದಿ ಎಷ್ಟು ಪವಿತ್ರವಾಗಿದೆ ಅಂತ ಹೇಳಿದ್ರು. ಮತ್ತೆ ಯಾಕೆ ಅದು ಅಷ್ಟು ಪವಿತ್ರವಾಗಿದೆ ಅಂತಂದರೆ ಭಗವಂತನ ಪಾದಗಳಿಂದ ಬಂದಿರುವಂಥದ್ದು. ಇನ್ನು ಭಗವಂತನ ಮುಖದಿಂದ ಬಂದಿರುವಂಥದ್ದು ಭಗವದ್ಗೀತೆ. ಅದಕ್ಕೆ ಅದು ಕೂಡ ಗಂಗೆಯಷ್ಟೇ ಪವಿತ್ರವಾಗಿರುವಂಥದ್ದು. ಇನ್ನು ಭಗವಂತನ ಲೀಲೆಗಳ ವಿಷಯಗಳನ್ನು ಒಳಗೊಂಡಿರುವಂಥ, ಅಂದರೆ ಅವನು ಏನೇನಿಲ್ಲಿ ಬಂದು ಲೀಲೆಗಳನ್ನು ಮಾಡಿದ್ದಾನೆ, ಏನೆಲ್ಲ ಕೆಲಸಗಳು ಕಾರ್ಯಗಳು ದಿವ್ಯವಾದಂತಹ ಕೆಲಸಗಳನ್ನು ಮಾಡಿದಾನೋ ಅಂಥ ಯಾವುದೇ ವಿಷಯ ಆಗಿರ್ಬೋದು ಅದೆಲ್ಲ ಪವಿತ್ರವಾಗಿರುವಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಪರಾತ್ಪರ. ಅವನ ಮಾತೇ ಆಗಿರ್ಬೋದು, ಅವನ ಲೀಲೆಗಳು ಅಥವಾ ಅವನಿಂದ ಬಂದಂತಹ ಸ್ವೇದವಾಗಿರಬಹುದು, ಎಲ್ಲವೂ ಏನೇ ಆಗಿರಲಿ ಅದೆಲ್ಲವೂ ಕೂಡ ಒಂದೇ. ಅದರಲ್ಲಿ ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಕಾಲಿಂದ ಬಂದಿರೋದಕ್ಕಿಂತ ಮುಖದಿಂದ ಬಂದಿರೋಂಥದ್ದು ಶ್ರೇಷ್ಠ, ಇದು ಬೇರೆ ಅದು ಬೇರೆ, ಹಾಗಲ್ಲ. ಭಗವಂತನ ಮಾತು, ಅವನ ಹತ್ರ ಇರುವಂಥ ಪರಿಕರಗಳು, ಏನೇ ಅವನು ಯೂಸ್ ಮಾಡುವಂಥ ವಸ್ತುಗಳಾಗಿರಬಹುದು, ಅವನ ವಾಣಿ
ಆಗಿರಬಹುದು, ಅವನ ಲೀಲೆಗಳಾಗಿರ್ಬೋದು, ಅವನ ಸ್ವೇದ ಆಗಿರ್ಬೋದು, ಯಾವುದರಲ್ಲೂ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇ ಭಗವಂತನ ಕಥೆಗಳನ್ನು ಕೇಳೋದ್ರಿಂದ ನಮ್ಮ ಪಾಪಗಳು ಎಷ್ಟೋ ಜನ್ಮದಿಂದ ನಾವು ಮಾಡ್ಕೊಂಡು ಬಂದಿರ್ತೀವಿ ಅದೆಲ್ಲವೂ ಕೂಡ ತೊಲಗು ಹೋಗುತ್ತೆ. ಆಮೇಲೆ ನಮ್ಮ ಮಾನಸಿಕ ಸ್ಥಿತಿ ಕೂಡ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ. ನಮ್ಮಲ್ಲಿರುವಂಥ ಅವಗುಣಗಳು, ಕೆಟ್ಟ ಗುಣಗಳು ಅಂತ ಏನು ಹೇಳ್ತೀವೋ ಅದೆಲ್ಲವೂ ಕೂಡ ಒಂದೊಂದಾಗಿ ಮೈನಸ್ ಆಗ್ತಾ ಬರುತ್ತೆ. ಆ ವ್ಯತ್ಯಾಸವನ್ನು ನಾವೇ ಕಂಡುಕೊಳ್ಬೋದು ಆಯಿತಾ. ನಾವು ಮೊದಲಿದ್ದಕ್ಕೂ ಈಗ ನಾವು ಈ ಭಾಗವತ, ಭಗವದ್ಗೀತೆ, ರಾಮಚರಿತಮಾನಸ, ಮಹಾಭಾರತ ಇದನ್ನೆಲ್ಲ ಕೇಳ್ತಾ ಇದ್ದಾಗ ಏನು ಚೇಂಜಸ್ ಆಗ್ತಾ ಇದೆ ನಮ್ಮಲ್ಲಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ, ನಾನು ಮೊದಲು ಹೇಗಿದ್ದೆ, ಈಗ ಹೇಗಿದ್ದೀನಿ ಅಂತಂದ್ಬಿಟ್ಟು. ಸೊ ಅದಕ್ಕೇ ಭಗವದ್ಗೀತೆ ಆಗಿರ್ಬೋದು, ಭಾಗವತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಮಹಾಭಾರತ, ಯಾವುದೇ ಧರ್ಮಗ್ರಂಥಗಳಾಗಿರ್ಬೋದು, ಅದರಲ್ಲೆಲ್ಲ ಬರೋದು ಭಗವಂತನ ವಿಚಾರ, ಭಕ್ತರ ವಿಚಾರನೇ. ಸೊ ಅದರಿಂದ ಅದು ನಮ್ಮ ಪಾಪಗಳನ್ನೆಲ್ಲ ದೂರ ಮಾಡುತ್ತೆ. ಗಂಗಾಜಲ, ಅವನ ಲೀಲಾಕಥನ, ಅವನ ಮಾತು ಇವೆಲ್ಲವೂ ಪರಾತ್ಪರ ವೇದಿಕೆಯ ಮೇಲೆ ನೆಲೆಯಾಗಿವೆ. ಹಾಗಿರುವುದರಿಂದ ಇವುಗಳಲ್ಲಿ ಯಾವುದೊಂದರ ಆಶ್ರಯವನ್ನು ಪಡೆದರೂ ಅದು ಅಷ್ಟೇ ಒಳ್ಳೆಯದಾಗಿರುತ್ತದೆ. ಅಂದರೆ ಇಲ್ಲಿ ಗಂಗಾಜಲವನ್ನು ಮತ್ತು ಅವನ ಕಥೆಗಳು ಇದೆಲ್ಲವೂ ಕೂಡ ಯಾವ ಒಂದು ವೇದಿಕೆಯಲ್ಲಿದೆ, ಐಹಿಕ ವೇದಿಕೆಯಲ್ಲಿಲ್ಲ, ಇದೆಲ್ಲ ಪರಾತ್ಪರ ವೇದಿಕೆಯಲ್ಲಿರುವಂಥದ್ದು. ಅದರಿಂದನೇ ಇದರಲ್ಲಿ ಯಾವುದಾದ್ರೂ ಒಂದರ ಆಶ್ರಯವನ್ನು ಪಡೆದ್ರೂ ಕೂಡ ಅಷ್ಟೇ ಒಳ್ಳೆಯದಾಗತ್ತೆ. ಕೃಷ್ಣನೊಂದಿಗಿನ ಯಾವುದೇ ಸಂಬಂಧವು ಪರಾತ್ಪರದ ನೆಲೆಯಲ್ಲಿರುತ್ತದೆ ಎಂದು ಶ್ರೀ ರೂಪ ಗೋಸ್ವಾಮಿಯವರು ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ನಮ್ಮೆಲ್ಲ ಚಟುವಟಿಕೆಗಳನ್ನು ಕೃಷ್ಣ ಸಂಬಂಧಿಯಾಗಿ ಜೋಡಿಸಿದರೆ ಆಗ ನಾವು ಭೌತಿಕ ನೆಲೆಯನ್ನು ಬಿಟ್ಟು ಶಾಶ್ವತವಾಗಿ ಆಧ್ಯಾತ್ಮಿಕ ನೆಲೆಗೆ ತಲುಪುತ್ತೇವೆ. ನೋಡಿ, ಕೃಷ್ಣನ ಜೊತೆ ಇರುವಂಥ ಯಾವುದೇ ಸಂಬಂಧ ಆಗಿರಬಹುದು, ಅಲ್ಲಿ ನಾವು ಅವನನ್ನು ಪೂಜೆ ಮಾಡ್ತೀವ ಅದಾಗಿರ್ಬೋದು, ಅವನ ವಿಷಯವನ್ನು ಓದಿ ತಿಳ್ಕೊಳ್ತೀವ ಅದಾಗಿರ್ಬೋದು, ಅವನ ಬಗ್ಗೆ ಚರ್ಚೆ ಮಾಡ್ತೀವ ಅದಾಗಿರ್ಬೋದು, ಅವನ ಭಜನೆಗಳನ್ನು ಆಡ್ತೀವ ಅದಾಗಿರಬಹುದು, ಅಥವಾ ಅವನ ದರ್ಶನ ಮಾಡ್ತೀವ ಅದಾಗಿರಬಹುದು, ತೀರ್ಥಕ್ಷೇತ್ರಕ್ಕೆ ಹೋಗ್ತೀವ ಅದಾಗಿರ್ಬೋದು, ಯಾವುದಾದ್ರೂ ಆಗಿರಲಿ ಅದೆಲ್ಲವೂ ಪರಾತ್ಪರ ನೆಲೆಯಲ್ಲೇ ಇರುತ್ತೆ ಅಂತ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಿರಬಹುದು ಅದನ್ನು ಕೃಷ್ಣನ ಜೊತೆ ನಾವು ಜೋಡಿಸ್ಕೊಂಡ್ಬಿಡ್ಬೇಕು. ನಾನು ಪಾತ್ರೆ ತೊಳಿತಾ ಇದ್ದೀನ, ಭಗವಂತನಿಗಾಗಿ ನಾನು ಇದರಲ್ಲಿ ನೈವೇದ್ಯ ಮಾಡ್ತೀನಿ, ಅದಕ್ಕೋಸ್ಕರ ಇದನ್ನು ಶುದ್ಧವಾಗಿ ಇಡ್ತಾ ಇದ್ದೀನಿ, ಅಥವಾ ಅದನ್ನು ತೊಳಿತಾ ನಾವು ಏನಾದರೂ ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ, ಭಗವಂತನ ಹಾಡನ್ನು ಹೇಳ್ತಾ ಆ ಕೆಲಸ ಮಾಡಿದ್ರೆ ಆಗಲೂ ಕೂಡ ಅದು ಕೃಷ್ಣನಿಗೆ ಸಂಬಂಧಿಸಿದಂತೆ ನಾವು ಮಾಡ್ತಾ ಇರ್ತೀವಿ ಆಯಿತಾ. ಈ ರೀತಿ ಪ್ರತಿಯೊಂದನ್ನು ಕೂಡ ಅಲ್ಲಿ ಭಗವಂತನನ್ನು ಸೇರಿಸ್ಕೊಂಡು ಆ ಸಂಬಂಧವನ್ನು ಅಲ್ಲಿ ಕಲ್ಪನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಹೋದಾಗ ನಾವು ಈ ಒಂದು ಭೌತಿಕ ನೆಲೆಯನ್ನು ಬಿಟ್ಟು ಶಾಶ್ವತವಾಗಿ ನಾವು ಆಧ್ಯಾತ್ಮಿಕ ನೆಲೆಗೆ ತಲುಪಿಬಿಡ್ತೀವಿ. ನಾವೇನೇ ಮಾಡ್ತಾ ಅದಕ್ಕೆ ನೋಡಿ, ಹಿರಿಯರು ನಾವೇನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಕೋಪದಿಂದ ಮಾಡಬಾರ್ದು, ದ್ವೇಷದಿಂದ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಯಾಕೆ? ನಾವು ಏನೇ ಮಾಡ್ತಾ ಇದ್ರೂ ಅದರ ಎಫೆಕ್ಟು ಅದಕ್ಕೆಲ್ಲನೂ ಆಗುತ್ತೆ, ನಾವು ಮಾಡ್ತಾ ಇರೋ ಅಡುಗೆ ಮೇಲೂ ಬೀಳುತ್ತೆ. ಸೊ ಅದಕ್ಕೇ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು, ಆಗಿನ ಕಾಲದಲ್ಲಿ ಭಗವಂತನ ಭಜನೆಗಳನ್ನು ಅಥವಾ ಹಾಡುಗಳನ್ನು ಹಾಡಿಕೊಂಡು ದೇವರ ನಾಮವನ್ನು ಹಾಡಿಕೊಂಡು ಅವರು ಆ ಕೆಲಸಗಳನ್ನು ಮಾಡ್ತಾಯಿದ್ರು. ಅದರಿಂದ ಏನಾಗ್ತಾ ಇತ್ತು, ಅವರಿಗೆ ಭಜನೆಯೂ ಆಗ್ತಿತ್ತು, ಒಳ್ಳೆ ಒಂದು ಭಾವನೆಯಲ್ಲಿ ಅಡುಗೆ ಮಾಡೋದ್ರಿಂದ ಅದೆಲ್ಲ ಪ್ರಸಾದವಾಗಿ ಪರಿಣಮಿಸ್ತಾ ಇತ್ತು. ಅದಕ್ಕೆ ನಾವು ಮಾಡ್ತಾ ಇರುವಂಥ ಕೆಲಸವನ್ನು ಭಗವಂತನ ಜೊತೆ ಜೋಡಿಸ್ಕೊಂಡು ಮಾಡಿದಾಗ ನಾವು ಶಾಶ್ವತವಾಗಿ ಆಧ್ಯಾತ್ಮಿಕ ನೆಲೆಗೆ ನಾವು ತಲುಪಿಬಿಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಷ್ಟು ವಿಚಾರಗಳು ನಮಗೆ ಇಲ್ಲಿ ಗೊತ್ತಾಯಿತು. ಭಕ್ತಿ ಮಾರ್ಗದಲ್ಲಿ ನಾವು ಏನೇನೆಲ್ಲ ಅಳವಡಿಸ್ಕೊಳ್ಬೇಕು, ಹೇಗೆ ಅದನ್ನು ಯೋಚನೆ ಮಾಡಬೇಕು, ಇದೆಲ್ಲ ವಿಷಯಗಳು ನಮಗೆ ಈ ಧರ್ಮಗ್ರಂಥಗಳಿಂದ ಸಿಗತ್ತೆ. ನಾವು ಇದನ್ನೆಲ್ಲ ಓದಿ ಮುಗಿಸೋಷ್ಟರಲ್ಲಿ ನಾವು ಎಷ್ಟೋ ಪರಿಶುದ್ಧರಾಗ್ಬಿಟ್ಟಿರ್ತೀವಿ. ನಮ್ಮ ಯೋಚನೆ ಮಾನಸಿಕವಾಗಿ ಆಗಿರಬಹುದು, ಶಾರೀರಿಕವಾಗಿ ಆಗಿರಬಹುದು, ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಪರಿಸ್ಥಿತಿಗಳಾಗಿರ್ಬೋದು, ಎಲ್ಲವನ್ನೂ ನಾವು ಈಸಿಯಾಗಿ ತಗೊಳ್ಳುವಷ್ಟು ಒಂದು ಸ್ಥಿತಿಗೆ ನಾವು ಬಂದ್ಬಿಟ್ಟಿರ್ತೀವಿ ಆಯಿತಾ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.